ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಸರಳ ವಿಧಾನದಲ್ಲೇ ನಮ್ಮ ಯಶಸ್ಸು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿ ಯಥೇಚ್ಛವಾಗಿ ದುಡ್ಡು ನಿಲ್ಲೋದಕ್ಕೆ, ಆದಾಯದ ಮಾರ್ಗಗಳು ತೆರೆದುಕೊಳ್ಳೋದಕ್ಕೆ, ಧನದ ದ್ವಾರಗಳು ತೆರೆದುಕೊಂಡು ಆಕರ್ಷಿತ ಹಣ ಆಗೋದು ಯಥೇಚ್ಛವಾಗಿ ಸಿಗಬೇಕು ಅನ್ನೋದಕ್ಕೆ ಈ ಪರಿಹಾರ ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ಇದನ್ನು ನಾವು ಸ್ಪೆಸಿಫಿಕ್ಕಾಗಿ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಯಾಕಂದರೆ ದಿನನಿತ್ಯ ನಾವು ಮಾಡುವಂಥ ಕೆಲಸ ಇದಾಗಿರುತ್ತೆ. ಇದರಲ್ಲಿ ನಾವು ಈ ವಸ್ತುವನ್ನು ಹಾಕ್ತಾ ಈ ಮಾತನ್ನು ಹೇಳ್ಕೊಂಡ್ರೆ ಸಾಕು. ಪ್ರತಿನಿತ್ಯ ನಾವು ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಹೆಣ್ಣುಮಕ್ಕಳು ಮುಖ್ಯವಾಗಿ. ಯಾಕಂದರೆ ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ರೈಸ್ ಮಾಡೇ ಮಾಡ್ತೀವಿ, ಅಂದರೆ ಅನ್ನವನ್ನು ಮಾಡ್ತೀವಿ. ಅನ್ನಕ್ಕೆ ಎಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ನಾವು ಎಷ್ಟೆಲ್ಲ ಪರದಾಡ್ತಾ ಇದ್ದೀವಿ ಅಂದರೆ ಆ ಒಂದು ತುತ್ತು ಅನ್ನಕ್ಕೋಸ್ಕರ ಅನ್ನುವಂಥದ್ದನ್ನು ಈಗ ಮರೆತುಬಿಟ್ಟು ಬೇಡದೇ ಇರುವಂಥ ಅವಶ್ಯಕತೆಗಳು ಅಂತ ನಾವು ಸೃಷ್ಟಿ ಮಾಡಿಕೊಂಡು ಸಾಲಕ್ಕೆ ಗುರಿಯಾಗಿಬಿಟ್ಟಿದ್ದೀವಿ. ತುಂಬಾ ಕಷ್ಟಪಡ್ತಾ ಇದ್ದೀವಿ. ಆ ಕಷ್ಟಗಳು ಹೋಗಬೇಕು. ಯಾಕೆ ಸಾಲಕ್ಕೆ ನಾವು ಸಿಕ್ಕಾಕ್ಕೊಳ್ತಾ ಇದ್ದೀವಿ? ಸಾಲ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ, ಅನಿವಾರ್ಯ. ಈ ಎರಡನ್ನೂ ಕೂಡ ನಾವು ತಗೊಂಡಿದ್ದೀವಿ. ಅದರ ಜೊತೆ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಸಾಲ ಏನೋ ಮಾಡ್ಕೊಂಡಿದ್ದೀವಿ, ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಅಂತ. ಆದರೆ ಸಾಲ ಮಾಡಿಬಿಟ್ರೆ ಮಾತ್ರ ಈಗ ಹೇಳಬೇಕು ಅಂದರೆ ಸಾಲ ಕೊಟ್ಟಿರುವಂಥವರು ಪಾಪ ಅವ್ರ ಕಷ್ಟಕ್ಕೆ ಬೀಳ್ತಾ ಇದ್ದಾರೆ. ಸಾಲ ತಗೊಂಡಿರುವಂಥವರು ತುಂಬಾ ನೆಗ್ಲೆಕ್ಟಾಗಿ ನಡ್ಕೊಳ್ತಾರೆ ಸಾಕಷ್ಟು ಜನ. ಅಂದರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ತಗೊಂಡಿರುವಂಥವರು ಎಷ್ಟೋ ಕೃತಜ್ಞತಾ ಭಾವದಿಂದ ವಾಪಸ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಆದರೆ ನಾವು ಸಾಲಕ್ಕೆ ಯಾಕೆ ಗುರಿ ಆಗ್ತಾ ಇದ್ದೀವಿ? ಯಾಕೆ ನಮ್ಮ ಮನೆಯಲ್ಲಿ ಪದೇ ಪದೇ ಈ ಸಮಸ್ಯೆಗಳು ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರೂ ಕೂಡ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ನಾವು ಬಯಸ್ತೀವಿ. ಅಂದರೆ ಆ ತಾಯಿ ಅಷ್ಟಲಕ್ಷ್ಮಿಯರ ಸಮೇತ ಬಂದು ನಮ್ಮ ಮನೆಯಲ್ಲಿ ಏನಾದರೂ ನೆಲೆಸಿದ್ರೆ ಆ ಸುಖ, ಸಂತೋಷ, ಸಮೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅಂತ ಹೇಳಬಹುದು. ಅದೇ ಥರನೇ ನಮಗೆ ಅನ್ನಪೂರ್ಣೇಶ್ವರಿ ಕೂಡ ಬಹಳ ಮುಖ್ಯವಾಗಿ ಇರುವಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ನಾವು ನೆನೆಸ್ಕೊಳ್ತಾ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಅಥವಾ ತಿನ್ನುವಂಥದ್ದು ಎಲ್ಲವೂ ಕೂಡ ಅನ್ನಪೂರ್ಣೇಶ್ವರಿಯ ಕೃಪೆ ಅಂತಲೇ ಹೇಳಬಹುದು. ಅನ್ನವನ್ನು ನಾವು ಮಾಡ್ತೀವಿ. ಮಾಡುವಾಗ ಕೆಲವೊಬ್ಬರು ಈ ಸಣ್ಣ ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ. ಜೋರಾಗಿ ಅಕ್ಕಿಯನ್ನು ತಗೊಳ್ಬೇಕಾದ್ರೆ ಕೆಳಗಡೆ ಎಲ್ಲ ಬೀಳಿಸ್ಬಿಡ್ತೀವಿ. ಅದನ್ನು ಪೊರಕೆನಲ್ಲಿ ಗುಡಿಸೋದ ಅಥವಾ ಕಾಲಲ್ಲಿ ಹಾಗೆ ಅದನ್ನು ಒಂದು ಕಡೆ ತಳ್ಳಿಬಿಡೋದು, ಈ ಥರ ಮಾಡ್ತಾರೆ. ಅಂದರೆ ಇದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅನ್ನೋ ಥರ ನಮಗೆ ಅರ್ಜೆಂಟಿತ್ತು, ಮರೆತು ನಾವು ಈ ಥರ ಒಂದು ಅಭ್ಯಾಸ ಅನ್ನೋ ಥರ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆದರೆ ನಾವು ಅದನ್ನು ಪೊರಕೆನಲ್ಲೂ ಕೂಡ ಗುಡಿಸ್ಬಾರ್ದು, ಕಾಲಲ್ಲೂ ಕೂಡ ತಳ್ಳಬಾರ್ದು. ಅನ್ನಪೂರ್ಣೇಶ್ವರಿಗೆ ನಾವು ತುಂಬ ರೆಸ್ಪೆಕ್ಟ್ ಕೊಡಬೇಕು. ತುಂಬಾ ಆಗ ಮಾತ್ರ ಆ ತಾಯಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ಬೀಳಿಸ್ದಾಗ ಏನು ಮಾಡ್ತೀವಿ, ಒಂದು 2-3 ಅಕ್ಕಿ ಕಾಳನ್ನು ಬೀಳಿಸ್ಬಿಟ್ಟಿದ್ದೀವಿ ಅಂತಂದರೆ ಆ ತಪ್ಪು ಮಾಡಿಬಿಡ್ತೀವಿ. ಆದರೆ ಅದನ್ನು ನಾವು ಮತ್ತೆ ಕೈಯಲ್ಲೇ ತಗೊಂಡು ಹುಷಾರಾಗಿ ಅದನ್ನು ತೆಗೆದು ಪಕ್ಕಕ್ಕಿಡಬೇಕು. ಈ ಥರ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಡಬ್ಬವನ್ನು ನಾವು ಎಲ್ಲಂದರೆ ಅಲ್ಲಿ ಕಾಲಿಗೆ ಟಚ್ ಆಗೋ ರೀತಿಯಲ್ಲಿ ಕೂಡ ಇಟ್ಕೊಳ್ಬಾರ್ದು. ನೀವು ವಾರಕ್ಕೊಮ್ಮೆ ತಗೊಂಡು ಬರ್ತಿರೋ, ತಿಂಗಳಿಗೊಂದು ಸಾರಿ ತಗೊಂಡು ಬರ್ತಿರೋ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಬದಲಾಯಿಸ್ಕೊಂಡಿರ್ತೀರ. ಅದು ತಪ್ಪಲ್ಲ. ಆದರೆ ತಗೊಂಡು ಬಂದಿರುವಂಥ ಅಕ್ಕಿಯನ್ನು ನಾವು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಆ ರೀತಿ ಇಟ್ಟಾಗ ಅದರಲ್ಲಿ ಮಾಡುವಂಥ ಪರಿಹಾರಗಳು ಕೂಡ ಇದೆ. ಆ ಥರ ಮಾಡಿಕೊಂಡಾಗ ನಮಗೆ ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಸ್ನೇಹಿತರೆ. ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದಂಥ ದಾರಿಗಳು ಬೇಕಾಗುತ್ತೆ.
ಈ ಪರಿಹಾರಗಳನ್ನು, ಈ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಪ್ರತಿನಿತ್ಯ ಅನ್ನ ಮಾಡ್ತೀವಿ. ಅನ್ನ ಮಾಡುವಾಗ ಕೆಲವೊಬ್ಬರು 2 ವಿಧಾನದಲ್ಲಿ ಮಾಡ್ತಾರೆ. ಒಬ್ಬರು ಪಾತ್ರೆಯಲ್ಲಿ, ಓಪನ್ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನು ಬಗ್ಗಿಸಿ ಅನ್ನ ಮಾಡುವಂಥದ್ದು. ಇನ್ನೊಂದು ಡೈರೆಕ್ಟು ಕುಕ್ಕರಲ್ಲಿ ಮಾಡುವಂಥದ್ದು. ಈ ರೀತಿ ನಾವು 2 ಟೈಪಲ್ಲಿ ಮಾಡ್ತೀವಿ. ನೀವು ಯಾವುದರಲ್ಲೇ ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೂ ತಪ್ಪಿಲ್ಲ. ಮಾಡಿಕೊಳ್ಳುವಾಗ ನಾವು ಜಾಸ್ತಿ ಇದನ್ನು ಬಳಸಬೇಕು ಅಷ್ಟೇ. ಕಲ್ಲುಪ್ಪು ಅನ್ನುವಂಥದ್ದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು, ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು, ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಹಾಗೆ ನಾವು ಧಾನ್ಯಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇರಬೇಕು. ಅನ್ನ ಬೇಯಿಸುವಾಗ ಕಲ್ಲುಪ್ಪನ್ನು ಬಳಸಿ ಸ್ನೇಹಿತರೆ. ನಾವು ಕಲ್ಲುಪ್ಪನ್ನು ಕೈಯಲ್ಲಿ ಹಾಕುವಾಗ ನೀವು ಕುಕ್ಕರಲ್ಲಾದರೂ ಹಾಕಿ ಅಥವಾ ಓಪನ್ ಪಾತ್ರೆಯಲ್ಲಾದರೂ ಮಾಡಿ. ಓಪನ್ ಪಾತ್ರೆಯಲ್ಲಿ ಮಾಡುವಾಗ ನಾವು ಅದು ಸ್ವಲ್ಪ ಒಂದು ಉಕ್ಕು ಬರುತ್ತಲ್ವ, ಆ ಸಮಯಕ್ಕೇನಾದರೂ ಆ ಉಪ್ಪನ್ನು ಹಾಕುತ್ತಾ ಈ ಮಾತನ್ನು ಹೇಳ್ಕೊಂಡ್ರೆ ಸಾಕು. ಈ ಮಾತು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಈ ಸಮಸ್ಯೆಗಳೆಲ್ಲ ಹೋಗಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನಮಗೆ ನೆಲೆಸಬೇಕು ಅಂತ ನಾವು ಕೇಳ್ಕೊಳ್ತಾ ಓಂ ಅನ್ನಪೂರ್ಣೇಶ್ವರಿಯೇ ನಮಃ, ಓಂ ಅನ್ನಪೂರ್ಣೇಶ್ವರಿಯೇ ನಮಃ. ಅನ್ನಪೂರ್ಣೇಶ್ವರಿ ಸದಾಕಾಲ ನಮ್ಮ ಮನೆಯಲ್ಲಿ ತಂಪಾಗಿ ಇರೋದಕ್ಕೆ ಈ ರೀತಿ ಹೇಳ್ಕೊಳ್ತಾ ನೀವು ಆ ಒಂದು ಕಲ್ಲುಪ್ಪನ್ನು ಹಾಕಿ. ಅಕಸ್ಮಾತ್ ನಿಮಗೆ ಅದು ಸಡನ್ನಾಗಿ ನೆನಪಾಗಲಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಇಷ್ಟ ದೇವರು ಯಾರಿರ್ತಾರೋ ಅವ್ರನ್ನ ನೆನೆಸ್ಕೊಳ್ತಾ ಕೂಡ ನೀವು ಅಕ್ಕಿ ಬೇಯುವಾಗ ಹಾಕಿ. ಕುಕ್ಕರಲ್ಲಾದರೆ ಡೈರೆಕ್ಟಾಗಿ ನೀವು ಅದನ್ನು ಹಾಕುವಾಗೆ ಹೇಳಿಕೊಂಡು ಕ್ಲೋಸ್ ಮಾಡಬಹುದು ಲಿಡ್ಡನ್ನು. ಈ ಸಣ್ಣ ಪರಿಹಾರ ನೋಡಿ ಇಷ್ಟೊಂದು ಬದಲಾವಣೆಯನ್ನು ತಂದುಕೊಡುತ್ತೆ ಅಂದರೆ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು. ಪ್ರತಿನಿತ್ಯ ನಾವು ಮಾಡ್ತೀವಲ್ವ, ಆವಾಗ ಮಾಡುವಂಥ ಈ ಸಣ್ಣ ಚಿಕ್ಕ ಒಂದೇ ಒಂದು ಸೆಕೆಂಡ್ ಕೆಲಸ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಜಾತಕವನ್ನು ಬದಲಿಸುತ್ತೆ, ನಮ್ಮ ಸಂತೋಷಗಳು ಯಥೇಚ್ಛವಾಗಿ ನಮಗೆ ಖುಷಿಯನ್ನು ಕೊಡುವಂತೆ ಬದಲಾಗುತ್ತೆ ಅಂತ ಹೇಳಬಹುದು. ಇದನ್ನು ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೂ ಲಕ್ಷ್ಮೀ ದೇವಿ, ಅನ್ನಪೂರ್ಣೇಶ್ವರಿ ಇಬ್ಬರೂ ಕೂಡ ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸ್ತಾರೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.